ಆದರೆ ಅರ್ಜುನನ ಇವತ್ತು ನಾವು ಕಳ್ಕೊಂಡಿದ್ದೀವಿ, ನಿಜ. ಇದು ಕಳ್ಕೊಂಡಿದ್ದ ಅಥವಾ ಇಲ್ಲಿ ಏನು ಒಳಗಡೆ ಏನಾಗಿದೆ ತುಂಬ ಒಂದು ಹೇಳ್ಕೊಳ್ಳಲಾಗದ ಒಂದು ರಹಸ್ಯ ಮತ್ತು ಕಷ್ಟನೂ ಅಷ್ಟೇ. ಅರ್ಜುನನಿಗೆ ಮಗು ಇದೆಯಾ, ಎಲ್ಲಿದೆ? ಸಾಕಷ್ಟು ಜನ ಅರ್ಜುನನ ಮಗನಿಗೆ ಹುಡ್ಕಾಡಿದ್ರು, ಕೆಲವರಿಲ್ಲ ಫಾರಿನ್ಗೆ ಹೋಗಿದೆ, ಫಾರಿನಲ್ಲಿದೆ, ಅಲ್ಲಿಂದ ಕರ್ಕೊಂಡು ಬನ್ನಿ ಅನ್ನೋದು. ಆ ಜೈಲಿಗೆ 2 ಪುಸ್ತಕಗಳನ್ನು ತರುಣ್ ಸುಧೀರ್ ತಗೊಂಡೋಗಿ ಕೊಡ್ತಾರೆ. ಅಲ್ಲ, ಬರೀ ಬಾಡಿ ಮಾತ್ರ ಇದ್ರೆ ಸಾಕಾಗಲ್ಲ, ಅಥವಾ ದಂತ ಮಾತ್ರ ಇದ್ರೆ ಸಾಕಾಗಲ್ಲ, ಅದನ್ನ ತಂತ್ರಗಾರಿಕೆನೂ ನಮ್ಗೆ ಬೇಕು, ನಮ್ಮ ಬದುಕಿನಲ್ಲಿ ಬೇಕು. ಆ ಅರ್ಜುನ ಅಭಿಮನ್ಯು ಏನೂ ಇಲ್ಲ, ತುಂಬ ಕುಳ್ಳು, ಚಿಕ್ಕದ್ದು. ಅದು ಯಾವ ಆನೆಗಳನ್ನು, ಪ್ರಪಂಚದ ಯಾವ ಆನೆಗಳನ್ನು ಅಭಿಮನ್ಯು ಮುಂದೆ ಬಿಟ್ಟರು ಅವ್ನು ಬಿಡಲ್ಲ. ಅವನು ಓಡಿಸ್ತಾನೆ. ಅಷ್ಟೊಂದು ತಾಕತ್ತಿದೆ, ಆ ತಂತ್ರಗಾರಿಕೆ ಇದೆ. ಬೀದಿ ನಾಯಿಗೆ ಬಿಸ್ಕೆಟ್ ಕೊಟ್ಟು ಅಥವಾ ಆಡು ಕುರಿ ಇಟ್ಕೊಂಡು ಬಂದಂಗೆ ಕಾಡಾನೆನ ಇಟ್ಕೊಂಡು ಬರ್ಲಿಕ್ಕಾಗಲ್ಲ. ಆ ದೊಡ್ಡ ಕಾರ್ಯಾಚರಣೆ ಯಾವ ರೀತಿ ಸರ್ಜಿಕಲ್ ಸ್ಟ್ರೈಕ್ ನಡೀತದೋ, ನಮ್ಮ ಸೇನೆ, ನಮ್ಮ ಹೆಮ್ಮೆಯ ಸೇನೆ ಇದೆ ಅಲ್ಲ, ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತಲ್ಲ, ಅದೇ ರೀತಿ ಕಾರ್ಯಾಚರಣೆ ಆಗುವಂಥದ್ದು. ಸರ್ಕಾರನೇ ತನಿಖಾ ಸಮಿತಿಯನ್ನು ಮಾಡಿದೆ, ತನಿಖೆ ಆಗಿದೆ, ಪೂರ್ಣ ಆಗಿದೆ. ಸ್ಥಳೀಯ ಅಲ್ಲಿ ಲೋಕಲ್ ಇದ್ದಂಥ ಆಫೀಸರ್ಗಳಿಂದ ವರದಿ ತರಿಸ್ಕೊಂಡಿದೆ. ಯಾಕೆ ಸರ್ಕಾರಕ್ಕಾಗಲಿ, ನಮ್ಮ ಆಡಳಿತಕ್ಕಾಗಲಿ, ನಮ್ಮ ಇಲಾಖೆಗಾಗಲಿ ಈ ವರದಿನ ಬಹಿರಂಗ ಮಾಡಲಿಕ್ಕಾಗಲ್ಲ? ಈಗ ಅರ್ಜುನನ ಅಟ್ಯಾಕ್ ಮಾಡ್ತಲ್ಲ ಆನೆ, ಆ ಆನೆ ಬಗ್ಗೆ ಏನೂ ತಿಳ್ಕೊಂಡಿರಲಿಲ್ಲ ನಮ್ಮ ಸಿಬ್ಬಂದಿ ಆಗಲಿ, ನಮ್ಮ ವ್ಯವಸ್ಥೆ ಆಗಲಿ ತಿಳ್ಕೊಂಡಿರಲಿಲ್ಲ. ನಿಜ, ನಾವು ಇವತ್ತು ಅರ್ಜುನನ ಸಮಾಧಿಯಲ್ಲಿ ತುಂಬ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ, ಪ್ರತಿಮೆ ಮಾಡ್ತಾ ಇದ್ದೀವಿ. ಆದರೆ ಒಂದು ನ್ಯಾಯ ಸಿಗಬೇಕಲ್ವಾ? ಈ ಸಾವಿಗೆ ಒಂದು ಬೆಲೆ ಕಟ್ಟಬೇಕಲ್ವಾ? ಅದು ಯಾಕೆ ಆಗ್ತಾ ಇಲ್ಲ? ಮತ್ತು ಈ ಅರ್ಜುನನ ನಾವು ಕಳ್ಕೊಂಡಾಗ ಒಂದು ತುಂಬ ಸ್ವಾರಸ್ಯಕರವಾದ ಚರ್ಚೆ ನಡೆಯಿತು. ಅರ್ಜುನನಿಗೆ ಮಗು ಇದೆಯಾ, ಎಲ್ಲಿದೆ? ಸಾಕಷ್ಟು ಎಲ್ಲ ಗೂಗಲ್ ಹುಡ್ಕೊಂಡು ನೋಡಿ, ಎಲ್ಲೇ ಅಲ್ಲಿ ಗೂಗಲಲ್ಲಿ ಕೂಡ ಸಾಕಷ್ಟು ಜನ ಅರ್ಜುನನ ಮಗನಿಗೆ ಹುಡ್ಕಾಡಿದ್ರು. ಕೆಲವರಿಲ್ಲ ಫಾರಿನ್ಗೆ ಹೋಗಿದೆ, ಫಾರಿನಲ್ಲಿದೆ. ಇನ್ನು ಎಷ್ಟೊಂದು ಭಾವನಾತ್ಮಕ ಸಂಬಂಧ ಅಂದರೆ ಅಲ್ಲಿಂದ ಕರ್ಕೊಂಡು ಬನ್ನಿ ಅನ್ನೋದು. ಅರ್ಜುನ ರೂಪವನ್ನು ನೋಡಬೇಕು, ಫಾರಿನಲ್ಲಿ ಕೊಟ್ಟಿದ್ರು ಕೂಡ ಅದು ಇಟ್ಕೊ ಬನ್ನಿ, ಅಥವಾ ಬೇರೆ ರಾಜ್ಯಕ್ಕೆ ಕೊಟ್ಟಿದ್ರು ಅಲ್ಲಿಂದ ಕೂಡ ಅಲ್ಲಿ ಕರ್ಕೊಂಡು ಬನ್ನಿ ಅಂತೇಳಿ. ಇಲ್ಲ, ಇದು ಒಂಥರ ಭಾವನಾತ್ಮಕ ಅಷ್ಟೇ. ಯಾವುದೇ ಆನೆಗಳಿಗೆ ತಂದೆ ಅನ್ನೋ ಕಲ್ಪನೆ ಇರಲ್ಲ. ನಾವು ಸಾಕಾಣೆ ಆಗಿರಲಿ ಅಥವಾ ಕಾಡಾನೆಗಳಾಗಿರಲಿ, ತಾಯಿ ಗೊತ್ತು, ಯಾರಂತ ತಾಯಿ ಗೊತ್ತಿರುತ್ತೆ. ತಂದೆ ಅಂತೇಳಿ ಯಾರು ಕೂಡ ಗುರುತು ಮಾಡಲ್ಲ. ಯಾವ ಗಂಡಾನೆ ಕೂಡ ನನ್ನ ಮಕ್ಕಳು ಅಂತೇಳಿ ಪ್ರೀತಿ ಮಾಡಲ್ಲ. ಗುಂಪು ಅಂತ ಪ್ರೀತಿ ಮಾಡುತ್ತೆ, ಅದು ಕೇರ್ ತಗೊಳುತ್ತೆ, ಇಡೀ ಗುಂಪಿನ ಕೇರ್ ತಗೊಳುತ್ತೆ. ನನ್ನ ಮಗ, ನನ್ನ ಮಗಳು ಅನ್ನೋ ಕಲ್ಪನೆ ಗಂಡಾನೆಗಳಿಗಿರಲ್ಲ, ಹೆಣ್ಣಾನೆಗಿರುತ್ತೆ ಅದು. ಯಾಕೆಂದರೆ ಅದು ಯಾವ ಆನೆ ಯಾವಾಗ ಮಿಲನ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅರ್ಜುನನ ಜೊತೆ ಈಗ ವರಮಹಾಲಕ್ಷ್ಮಿ ಇದ್ದರೂ ಕೂಡ ಅದಕ್ಕಿಂತ ಮುಂಚೆ ಅದು ಕಾಡಿನಲ್ಲಿ ಹೋಗಿ ಯಾವ ಆನೆ ಜೊತೆ ಇದ್ದು ಬರುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ, ಅದು ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಅರ್ಜುನಂದೇ ಅಥವಾ ಅಭಿಮನ್ಯುಂದೇ ಅಥವಾ ದ್ರೋಣಂದೇ ಅಂತೇಳಿ ಇಲ್ಲಿವರೆಗೆ ಯಾವ ಆನೆಯೂ ಕೂಡ ಯಾವ ಅಧಿಕಾರಿಗಳು ಅದನ್ನು ಗುರ್ತು ಮಾಡಲ್ಲ, ಅದಕ್ಕೆ ಪಟ್ಟಗಟ್ಟಲ್ಲ ಅದಕ್ಕೆ. ಹಾಗಾಗಿ ನಾವು ಅರ್ಜುನನ ಮಕ್ಕಳನ್ನ ಹುಡ್ಕೋದು ಕೂಡ ಅದು ಸುಮ್ಮನೆ ಒಂದು ನಮ್ಮ ಕ್ಯೂರಿಯಾಸಿಟಿ ಅಷ್ಟೇ. ಆದರೆ ಒಂದು ತಿಳ್ಕೊಳ್ಳಿ, ಕೋಟಿಗೊಬ್ಬ ಅಂತ ಹೇಳಿದನಲ್ಲ, ಅದೇ ರೀತಿ ಅರ್ಜುನನ್ಗೆ ಎಷ್ಟೇ ಮಕ್ಕಳಿದ್ರು ಕೂಡ ಅರ್ಜುನನಂತ ಆನೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೊಂದು ಒಂದು ಪುಸ್ತಕ ಬರೆಯುವಾಗ ಎಲ್ಲರೂ ಕೂಡ ಒಂದು ಆಶ್ಚರ್ಯಪಟ್ಟರು, ಅರ್ಜುನನ ಬಗ್ಗೆ ಪುಸ್ತಕ ಬರೀತೀಯ ಅಂತೇಳಿ. ಏನು ಸಿಗುತ್ತೆ? ಒಂದು ಆರ್ಟಿಕಲ್ ಬರಿಬೋದು. ನಾನು ಇನ್ನೂ ಕೂಡ ಹೇಳ್ತೀನಿ, ಅರ್ಜುನನ ಬಗ್ಗೆ ದಿನವಿಡೀ ಮಾತಾಡಿದ್ರು, ದಿನವಿಡೀ ಚರ್ಚೆ ಮಾಡೋದು. ಅರ್ಜುನನ ವಿಶೇಷತೆ ಗುಣ ಇದೆಯಲ್ಲ, ಅವನ ವ್ಯಕ್ತಿತ್ವ ಇದೆಯಲ್ಲ, ಅದು ಖಂಡಿತ ಅದು ಮುಗಿಯೋದೇ ಇಲ್ಲ. ಬೇಡ, ಇತ್ತೀಚೆಗೆ ಹೇಳೋಣ. ಒಂದು ಮೊನ್ನೆ ನಡೆದಂಥ ಒಂದು ಘಟನೆ. ನಾನು ಹೇಳಿದ್ನಲ್ಲ, ಅರ್ಜುನ್ ಅಂತೇಳಿ ಪುಸ್ತಕ ಬರೆದಿದೆ ಅಂತೇಳಿ. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ನಟ ದರ್ಶನ್ ಜೈಲಲ್ಲಿ ಇರೋದು ನಿಮ್ಗೆ ಗೊತ್ತು. ಆ ಜೈಲಿಗೆ 2 ಪುಸ್ತಕಗಳನ್ನು ತರುಣ್ ಸುಧೀರ್ ತಗೊಂಡೋಗಿ ಕೊಡ್ತಾರೆ. ನೋಡಿ, ನಮ್ಮ ಅರ್ಜುನದ ತಾಕತ್ ಇದೆಯಲ್ಲ, ಅದು ಏನು ಅಂತ ನಿಮ್ಗೆ ಇದ್ರಲ್ಲೂ ಕೂಡ ಗೊತ್ತಾಗುತ್ತೆ. ಅಂದರೆ ಅವನಿಗೆ ನಮ್ಮ 2 ಪುಸ್ತಕ, ಆಲ್ಕೆಮಿಸ್ಟ್ ಮತ್ತು ಅರ್ಜುನ, ನಾನು ಬರೆದು ಅಂತ ಅರ್ಜುನ, 2 ಪುಸ್ತಕನ ಜೈಲಿನಲ್ಲಿದ್ದ ದರ್ಶನ್ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂದರೆ, ಅಲ್ಲಿ ಮನ ಪರಿವರ್ತನೆ ಮಾಡುವಂಥ ಶಕ್ತಿ ಆ 2 ಪುಸ್ತಕಗಳಿದೆ ಅಂತೇಳಿ ಸ್ವತಃ ತರುಣ್ ಸುಧೀರ್ ಹೇಳಿದ್ದಾರೆ. ಅಲ್ಲಿ ಇವಾಗ ಅದು ಅರ್ಜುನನ ಒಂದು ವ್ಯಕ್ತಿತ್ವ, ನೀವು ಅಷ್ಟೇ, ಯಾರಾದ್ರೂ ಅಷ್ಟೇ, ಅರ್ಜುನ ಬಗ್ಗೆ ಸುಮ್ಮನೆ ತಿಳ್ಕೊಳ್ಳಿ. ಇಡೀ ದಿವಸ ನೀವು ಒಂದು ಚಟುವಟಿಕೆಯಿಂದ ಇರ್ತೀರಿ. ಅಂಥ ವಿಶೇಷತೆ ಕೂಡ ನಮ್ಮ ಅರ್ಜುನನಿಗೆ. ಇಷ್ಟು ಅವ್ರಿಗೆ ತಂತ್ರಗಾರಿಕೆ ಅಂತ ಹೇಳ್ತೀವಲ್ಲ, ಬರೀ ಬಾಡಿ ಮಾತ್ರ ಇದ್ರೆ ಸಾಕಾಗಲ್ಲ, ಅಥವಾ ದಂತ ಮಾತ್ರ ಇದ್ರೆ ಸಾಕಾಗಲ್ಲ, ಅದನ್ನ ತಂತ್ರಗಾರಿಕೆನೂ ನಮ್ಗೆ ಬೇಕು, ನಮ್ಮ ಬದುಕಿನಲ್ಲಿ ಬೇಕು. ಅದು ಮನುಷ್ಯರೇ ಆಗಿರಲಿ, ಪ್ರಾಣಿನೇ ಆಗಿರಲಿ. ಈ ಅರ್ಜುನನಿಗೆ ಎಷ್ಟೊಂದು ತಂತ್ರಗಾರಿಕೆ ಇತ್ತು ಅಂದರೆ, ಫೈಟ್ ಮಾಡಿದಾಗ ನೋಡಿ, ಈ ಅಭಿಮನ್ಯು ಮತ್ತು ಅರ್ಜುನ 2 ಆನೆಗಳನ್ನು ನೀವು ಸ್ಟಡಿ ಮಾಡಿದ್ರೆ ಗೊತ್ತಾಗುತ್ತೆ. ಕಾಡಾನೆ ಜೊತೆ ಫೈಟ್ ಮಾಡುವಾಗ ನೀವು ಎಷ್ಟು ಎತ್ತರದ ಆನೆಗಳು, ಎಷ್ಟು ಎತ್ತರದಲ್ಲಿದ್ದಾವೆ, ಎಷ್ಟು ದಪ್ಪವಾಗಿವೆ, ಎಷ್ಟು ದಂತ ಉದ್ದ ಆಗಿದ್ದಾವೆ, ಇವು ಯಾವ ಗಣನೆಗೆ ಬರಲ್ಲ. ಆ ಫೈಟ್ ಮಾಡುವಾಗ ಒಂದು ತಂತ್ರಗಾರಿಕೆ ಇದೆಯಲ್ಲ, ಒಂದು ಜಾಳ್ಮೆ ಇದೆಯಲ್ಲ, ಅದು ಮಾತ್ರ ಕೌಂಟ್ ಆಗುತ್ತೆ. ಆ ಅಭಿಮನ್ಯು ಏನೂ ಇಲ್ಲ, ತುಂಬ ಕುಳ್ಳು, ಚಿಕ್ಕದ್ದು. ಅದು
ಯಾವ ಆನೆಗಳನ್ನು, ಪ್ರಪಂಚದ ಯಾವ ಆನೆಗಳನ್ನ ಅಭಿಮನ್ಯು ಮುಂದೆ ಬಿಟ್ಟರು ಅವ್ನು ಬಿಡಲ್ಲ. ಅವನು ಹೊಡೆದು ಓಡಿಸ್ತಾನೆ. ಅಷ್ಟೊಂದು ತಾಕತ್ತಿದೆ, ಆ ತಂತ್ರಗಾರಿಕೆ ಇದೆ. ಅದೇ ರೀತಿಯ ತಂತ್ರಗಾರಿಕೆ ನಮ್ಮ ಅರ್ಜುನನ್ ಕೂಡ ಇತ್ತು. ಅವ್ನು ಫೈಟ್ ಮಾಡ್ತಾ ಇಷ್ಟೇ ದೊಡ್ಡ ಎದುರುಗಡೆ ಇರುವಂಥ ಅವನು ಎದುರಾಳಿ ಅವನು ಬಲಿಷ್ಠ ಆಗಿರಲಿ, ಅವ್ನು ತುಂಬ ಟೆಕ್ನಿಕ್ ಆಗಿ ಅದನ್ನು ಹೊಡೆದು ಓಡಿಸ್ತಾ ಇದ್ದ. ಅರ್ಜುನನ ಒಂದು ತಂತ್ರ ಏನಪ್ಪ ಅಂದರೆ ಸೊಂಡಿಲನ್ನು ಕಚ್ಚೋದು. ಆನೆಗಳ ಸೊಂಡಿಲು ನೋಡಿ, ಅದು ಸೊಂಡಿಲು ತುಂಬ ಸೂಕ್ಷ್ಮ. ಒಂದು ದುಂಬಿ ಬಂದರೂ ಆನೆ ಓಡ್ತವೆ. ಯಾವುದೇ ಒಂದು ದೊಡ್ಡ ಹುಲಿಗೆ ಆಗಲಿ ಇನ್ನೊಂದಕ್ಕಾಗಿ ಓಡಲ್ಲ. ಒಂದು ದುಂಬಿ ಬಂದರೆ ಅವು ಗಾಬರಿ ಆಗ್ತವೆ ಅಂತ, ಸೊಂಡಿಲೊಳಗೆ ಸೇರ್ಕೊಬಿಡ್ತವೆ ಅಂತ. ತುಂಬ ಸೂಕ್ಷ್ಮ. ಆನೆಗಳು ಫೈಟ್ ಮಾಡಿದಾಗ ಏನು ಮಾಡ್ತವೆ ಅಂದರೆ ಸೊಂಡಿಲನ್ನು ಎರಡು ದಂತಗಳಿಂದ ಮೇಲೆ ತಗೊಂಡು ಹೋಗ್ತವೆ. ಅವು ದಂತದಲ್ಲಿ ಅವು ಚುಚ್ಚುತ್ತವೆ, ಆ ಸೊಂಡಿಲಿಗೆ ಏಟಾಗಬಾರದು ಅಂತೇಳಿ. ನಮ್ಮ ಅರ್ಜುನ ನೋಡ್ತಾ ಇದ್ದ, ಫೈಟ್ ಮಾಡ್ತಾ ಇದ್ದ. ಇವನ್ನ ದಂತದಿಂದ ಬುದ್ಧಿ ಅವನು ಸರಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳುವಾಗ ಅವನು ಸೊಂಡಿಲಿ ಹಿಡಿದು ಅವ್ನು ತಿರುಚುತ್ತಾ ಇದ್ದ ಅಂತೆ, ಕಚ್ತಾ ಇದ್ನಂತೆ. ಯಾವುದೇ ಆನೆ ಕೂಡ ಸಹಿಸಲಿಕ್ಕೆ ಆಗ್ತಾ ಇರಲಿಲ್ಲ, ಓಡೇ ಹೋಗ್ತಾ ಇದ್ವು ಅಂತೆ. ಮತ್ತು ಆನೆದು ಇನ್ನೊಂದು ನಮ್ಮ ಅರ್ಜುನನ ಇನ್ನೊಂದು ತಂತ್ರಗಾರಿಕೆ ಏನಂದರೆ ಬಾಲ ಹಿಡಿದು ಎಳೆಯೋದು, ಬಾಲ ಕಚ್ಚೋದು. ಎಷ್ಟು ನಮ್ಮ ಆನೆಗಳಿಗೆ ಸೊಂಡಿಲು ಸೂಕ್ಷ್ಮನೋ ಬಾಲನು ಕೂಡ ಅಷ್ಟೇ. ಆ ಬಾಲ ಒಂದು ರೀತಿಯಲ್ಲಿ ರ್ಯಾಡರ್ ಥರ ಅದು ಕೆಲಸ ಮಾಡುತ್ತೆ. ಆನೆಗೆ ತುಂಬ ಮುಖ್ಯವಾಗಿರೋದು ಸೊಂಡಿಲು ಮತ್ತು ಬಾಲ. ನೀವು ವಿಡಿಯೋಗಳನ್ನು ತೆಗೆದು ನೋಡಿ, ಆನೆ ಗಾಬರಿ ಆದಾಗ ಬಾಲ ಒಂದೊಂದು ರೀತಿಯಲ್ಲಿ ವರ್ತನೆ ಮಾಡುತ್ತೆ. ಅದು ಗಾಬರಿ ಆದಾಗ ಅದು ಮೇಲೆ ಯು ಶೇಪಲ್ಲಿ ಮೇಲೆ ಬರುತ್ತೆ, ಪ್ರೀತಿ ಮಾಡುವಾಗ ಅದು ಕೆಳಗಡೆ ಹೋಗುತ್ತೆ. ಮತ್ತು ಇಷ್ಟೇ ದೂರದಿಂದ ಏನೇನು ಆಗ್ತಾಯಿದೆ ಅನ್ನೋದನ್ನು ಆ ಸಂಕೇತದ ಮೂಲಕ, ಆ ಬಾಲದ ಮೂಲಕ ಅದು ರಿಸೀವ್ ಮಾಡೋದಂತೆ. ಇದೆಲ್ಲ ತುಂಬ ಅದ್ಭುತವಾದಂತು. ಅದೇ ರೀತಿ ಈ ಆನೆಗಳು ಫೈಟ್ ಮಾಡಿದಾಗ ಬಾಲ ಮತ್ತು ಸೊಂಡಿಲು ಎರಡನ್ನ ರಕ್ಷಣೆ ಮಾಡ್ತವೆ. ನಮ್ಮ ಅರ್ಜುನ ಒಂದು ಸೊಂಡಿಲು ಸಿಗಲಿಲ್ಲ ಅಂದರೆ ಬಾಲನಾದರೂ ಹಿಡಿದು ತಿರ್ಚಿದಂತೆ. ಆಗ ಎಲ್ಲ ಆನೆಗಳೆಲ್ಲ ಓಡಿ ಹೋಗ್ತಾ ಇದ್ವು. ಇದು ನಮ್ಮ ಅರ್ಜುನಂದು ತಂತ್ರಗಾರಿಕೆ. ಮತ್ತು ಅರ್ಜುನ ಮತ್ತು ವಿನು, ಹೀಗೆ ಯಾವ ರೀತಿ ನಾವು ಅಭಿಮನ್ಯು ಮತ್ತು ವಸಂತನ ಬಗ್ಗೆ ಮಾತಾಡ್ತೀವೋ ಅದೇ ರೀತಿ ವಿನು ಕೂಡ ಅಷ್ಟೇ. ದೊಡ್ಡ ಮಸ್ತಿ ಆದ ನಂತರ ವಿನು ಸಾಕಷ್ಟು ಅವನ ಜೊತೆ ಒಂದು ಆತ್ಮೀಯವಾದ ಸಂಬಂಧಗಳನ್ನು ಇಟ್ಕೊಂಡಿದ್ದ. ವಿನು ಕೂಡ 4ನೇ ತಲೆಮಾರಿನ ಒಬ್ಬ ಮಾವುತ. ನೋಡಿ, ಅದು ಪಾರಂಪರ್ಯವಾಗಿ ಯಾವ ರೀತಿ ಬರುತ್ತೆ ಅಂತೇಳಿ. ಮೊದಲು ದೊಡ್ಡಯ್ಯ ಅಂತೇಳಿ ಅವ್ರ ತಾತ ಇದ್ದರು, ಆಮೇಲೆ ಚೆನ್ನಬಸವಯ್ಯ ಅಂತೇಳಿ, ನಂತರ ದೊಡ್ಡಪ್ಪಾಜಿ ಅಂತೇಳಿ ಅವನ ಮಗ ವಿನು. ಈ 4 ತಲೆಮಾರಿನಿಂದ ಬಂದಂಥ ಒಂದು ಪ್ರತಿಭೆ ವಿನು. ಮೊದಲು PUC ವರೆಗೆ ಓದಿದ ನಂತರ ವಿನು ಈ ಆನೆಗಳ ಜೊತೆನೇ ಇರಲಿಕ್ಕೆ ಸ್ಟಾರ್ಟ್ ಮಾಡೋದಂತೆ. ಆಗ ದೊಡ್ಡಪ್ಪಾಜಿ ದ್ರೋಣ ಆನೆನ ಮಾವುತ ಅವ್ರು ನೋಡ್ಕೊಳ್ತಾ ಇದ್ರು, ದಸರಾಕ್ಕೆ ಬರ್ತಾ ಇದ್ರು. ಈ ವಿನುಗೆ ಏನು ಪ್ರೀತಿ ಅಂದರೆ ದ್ರೋಣನ ಅವನು ಕ್ಲೀನರ್ ಅಂತ ಹೇಳ್ತೀವಲ್ಲ, ಆ ರೀತಿ ದ್ರೋಣನ ಜೊತೆನೇ ಇರೋದು, ಅವನಿಗೆ ಸ್ನಾನ ಮಾಡಿಸೋದು, ಅವನು ಕರ್ಕೊಂಡು ಹೋಗೋದು, ಎಲ್ಲ ಸೇವೆಗಳನ್ನು ಮಾಡ್ತಿದ್ದ. ಆ ದ್ರೋಣ ವಿನುನ ಎಷ್ಟೊಂದು ಇಷ್ಟಪಡ್ತಿದ್ದ ಅಂದರೆ ದಸರಾಕ್ಕೆ ಬರುವಾಗಲೂ ಅಷ್ಟೇ, ಮಾವುತ ಇಲ್ದಿದ್ರು ಪರವಾಗಿಲ್ಲ, ಜೊತೆಯಲ್ಲೇ ಬಾಲ ಅಂತಲೇ ಹೇಳ್ತಾ ಇದ್ರು ವಿನುಗೆ, ದ್ರೋಣನ ಬಾಲ ಅಂತೇಳಿ. ಬಾಲ ಜೊತೆಯಲ್ಲೇ ವಿನು ಇರಲೇಬೇಕಿತ್ತು. ಹಾಗೆ ತುಂಬ ಅವನು ಆತ್ಮೀಯವಾಗಿ ಆನೆಗಳನ್ನು ಅರ್ಥ ಮಾಡ್ಕೊಂಡಿದ್ದ. ನಂತರ ಅವನಿಗೆ ಲಕ್ಷ್ಮಣ, ಗಂಗೆ, ರಮಣಿ ಎಲ್ಲ ಆನೆಗಳನ್ನು ನೋಡ್ಕೊಂಡ ನಂತರ ಅವನಿಗೆ ಕೊಟ್ಟಿರೋದೇ ಅರ್ಜುನನ. ಸಾಕಷ್ಟು ಸರಿ ಅವನು ವಿನುನೇ ಹೇಳ್ತಾರೆ, ಎಷ್ಟೋ ಸರಿ ಅಪಾಯದಲ್ಲಿದ್ದಾಗ ಅರ್ಜುನ ರಕ್ಷಣೆ ಮಾಡ್ದಂತೆ. ಇಷ್ಟು ಸೂಕ್ಷ್ಮ ನಮ್ಮ ಅರ್ಜುನ ಅಂದರೆ, ಒಂದ್ಸರಿ HD ಕೋಟೆಯಲ್ಲಿ ಹುಲಿ ಸೇರಿ ಕಾರ್ಯಾಚರಣೆ ನಡೀತಾ ಇತ್ತು. ಆಗ ಕಾಡಲ್ಲಿ ಹೋಗ್ತಾ ಇದ್ದಾಗ ಅರ್ಜುನ ಮತ್ತು ಡಾಕ್ಟ್ರು ಮೇಲೆ ಕೂತಿದ್ರು. ಮುಂದೆ ಹೋಗ್ತಾ ಇದ್ದಾಗ ಅಲ್ಲಿ ಒಂದು ಗುಂಡಿ ತೆಗೆದಿದ್ರಂತೆ. ಅದು ಈ ಇಟ್ಟಿಗೆ ಸುಡಲಿಕ್ಕೆ ಅಂತೇಳಿ ಮಣ್ಣನ್ನೆಲ್ಲ ತೆಗೆದು ಒಂದು ತುಂಬ ದೊಡ್ಡ ಗುಂಡಿ ಆಗಿತ್ತು. ಆ ಗುಂಡಿಗೆ ಕಾಲಿಟ್ಟ ತಕ್ಷಣವೇ ಆನೆ ವಾಲಿದಾಗ ಮೇಲೆ ಇದ್ದಂಥ ವಿನು ಕೆಳಗಡೆ ಬಿದ್ದಾಗ ಆ ಸೊಂಡಿಲಲ್ಲಿ ಹಿಡ್ಕೊಂಡು ಅವನ ರಕ್ಷಣೆ ಮಾಡಿದಂತೆ. ಅಷ್ಟೊಂದು ಸೂಕ್ಷ್ಮ ನಮ್ಮ ಅರ್ಜುನ. ಆದರೆ ಅರ್ಜುನನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ನಿಜ, ಇದು ಕಳ್ಕೊಂಡಿದ್ದ ಅಥವಾ ಇಲ್ಲಿ ಏನು ಒಳಗಡೆ ಏನಾಗಿದೆ, ತುಂಬ ಒಂದು ಹೇಳ್ಕೊಳ್ಳಲಾಗದ ಒಂದು ರಹಸ್ಯ ಮತ್ತು ಕಷ್ಟನೂ ಅಷ್ಟೇ. ಕಳ್ಕೊಂಡಿರೋದು ನಿಜ. ಆದರೆ ನಮ್ಮ ವ್ಯವಸ್ಥೆ ಯಾಕೆ ಹಿಂಗೆ ಆಗ್ತಾಯಿದೆ ನಿಜ. ನಾವು ಇವತ್ತು ಅರ್ಜುನನ ಸಮಾಧಿಯಲ್ಲಿ ತುಂಬ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ, ಪ್ರತಿಮೆ ಮಾಡ್ತಾ ಇದ್ದೀವಿ. ಆದರೆ ಒಂದು ನ್ಯಾಯ ಸಿಗಬೇಕಲ್ವಾ? ಈ ಸಾವಿಗೆ ಒಂದು ಬೆಲೆ ಕಟ್ಟಬೇಕಲ್ವಾ? ಅದು ಯಾಕೆ ಆಗ್ತಾ ಇಲ್ಲ? ಸರ್ಕಾರನೇ ಏನು ಮಾಡಿದೆ ಅಂದರೆ ತನಿಖಾ ಸಮಿತಿಯನ್ನು ಮಾಡಿದೆ. ತನಿಖೆ ಆಗಿದೆ, ಪೂರ್ಣ ಆಗಿದೆ. ಸ್ಥಳೀಯ ಅಲ್ಲಿ ಲೋಕಲ್ ಇದ್ದಂಥ ಆಫೀಸರ್ಗಳಿಂದ ವರದಿ ತರಿಸ್ಕೊಂಡಿದೆ. ಯಾಕೆ ಸರ್ಕಾರಕ್ಕಾಗಲಿ, ನಮ್ಮ ಆಡಳಿತಕ್ಕಾಗಲಿ, ನಮ್ಮ ಇಲಾಖೆಗಾಗಲಿ ಈ ವರದಿನ ಬಹಿರಂಗ ಮಾಡಲಿಕ್ಕಾಗಲ್ಲ? ಬಹಿರಂಗ ಮಾಡಬೇಕಲ್ವಾ? ಇಲ್ಲ ಅಂದರೆ ಮತ್ತೆ ನಾವು ಅಭಿಮನ್ಯುನೋ, ಇನ್ನೊಂದು ಆನೆನೋ, ಇನ್ನೊಂದು ಬೇರೆ ಆನೆನೋ ನಾವು ಕಳ್ಕೊಳ್ಬೇಕಾಗತ್ತೆ. ಆಗಿರುವ ತಪ್ಪಿಗೆ ಶಿಕ್ಷೆ ಕೊಡಬೇಕಂತೂ ನಾನು ಹೇಳ್ತಾ ಇಲ್ಲ. ಅದು ಆಕಸ್ಮಿಕ ಆಗಿರ್ಬೋದು ಅಥವಾ ಬೇರೆ ಏನೋ ತಪ್ಪು ಆಗಿರ್ಬೋದು, ಶಿಕ್ಷೆ ಕೊಡಿ ಅಂತ ಹೇಳಲ್ಲ. ಆ ಘಟನೆ ಪ್ರತಿಯೊಬ್ಬರಿಗೆ ಹಕ್ಕಿದೆ. ಲಕ್ಷಾಂತರ ನಮ್ಮ ಅರ್ಜುನನ ಅಭಿಮಾನಿಗಳಿದ್ದಾರಲ್ಲ, ಆ ಅಭಿಮಾನಿಗಳಿಗೆ ಹಕ್ಕಿದೆ. ಏನಾಗಿದೆ ಅಂತೇಳಿ ಅದನ್ನು ಬಹಿರಂಗ ಮಾಡಲೇಬೇಕು. ಎಷ್ಟೊಂದು ಕೆಲವೊಮ್ಮೆ ಬೇಜವಾಬ್ದಾರಿಯಾಗಿ ಬೇಜಾರಾಗುತ್ತೆ ನಮ್ಮ ಈ ಆನೆಗಳನ್ನು ಕಳ್ಕೊಂಡಾಗ. ಅಂದರೆ ಈ ಕಾರ್ಯಾಚರಣೆ ಇದೆಯಲ್ವಾ, ಏನು ತಮಾಷೆ ಅನ್ನೋದು. ಒಂದು ಕಾರ್ಯಾಚರಣೆ ನಿಜ ಕಷ್ಟ ಇದೆ.
ಅದು ಅಷ್ಟು ಸುಲಭನೂ ಅಲ್ಲ. ಈಗ ನಾವು ಬೀದಿ ನಾಯಿಗೆ ಬಿಸ್ಕೆಟ್ ಕೊಟ್ಟು ಅಥವಾ ಆಡು ಕುರಿ ಇಟ್ಕೊಂಡು ಬಂದಂಗೆ ಕಾಡಾನೆನ ಇಟ್ಕೊಂಡು ಬರ್ಲಿಕ್ಕಾಗಲ್ಲ. ಅದು ದೊಡ್ಡ ಕಾರ್ಯಾಚರಣೆ. ಅದು ಕಾರ್ಯಾಚರಣೆಗೆ ಪೂರ್ವ ತಯಾರಿ ಬೇಕಾಗುತ್ತೆ. ಅದಕ್ಕೆ ಸರಿಯಾದಂಥ ಅನುಭವಗಳು ಬೇಕಾಗುತ್ತೆ. ಎಲ್ಲೂ ವ್ಯವಸ್ಥೆ ಇದ್ದಾಗ ಮಾತ್ರ ಮಾಡಬೇಕು. ಆದರೆ ಇದು ಯಾವ ವ್ಯವಸ್ಥೆನೂ ಮಾಡದೆ ನಮ್ಮ ಅರ್ಜುನನ ಅದು ಬಲಿ ಕೊಟ್ಟಿದೆ ಅಂತ ನಾನು ಹೇಳಲ್ಲ, ಅರ್ಜುನನ ಕಳ್ಕೊಂಡಿದ್ದೀವಲ್ಲ, ನಮ್ಮ ವ್ಯವಸ್ಥೆ, ನಮ್ಮ ಕಾರ್ಯಾಚರಣೆ, ಅವೈಜ್ಞಾನಿಕ ಕಾರ್ಯಾಚರಣೆಯ ಫಲನೇ ನಾವು ಕಳ್ಕೊಂಡಿರೋದು. ಏನು ಕಾರ್ಯಾಚರಣೆ ಅಂದರೆ ಏನು ತಮಾಷೆ ಅನ್ನೋದು? ಯಾವ ರೀತಿ ಸರ್ಜಿಕಲ್ ಸ್ಟ್ರೈಕ್ ನಡೀತದೋ, ನಮ್ಮ ಸೇನೆ, ನಮ್ಮ ಹೆಮ್ಮೆಯ ಸೇನೆ ಇದೆ ಅಲ್ಲ, ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತಲ್ಲ, ಅದೇ ರೀತಿ ಕಾರ್ಯಾಚರಣೆ ಆಗುವಂಥದ್ದು. ಪುಲ್ವಾಮಾ ದಾಳಿ ಆದಾಗ ಯಾವ ರೀತಿ ನಮ್ಮ ಸೇನೆ ನಮ್ಮ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆಯೋ ಅದೇ ರೀತಿ ಯಾವುದೋ ಒಂದು ಕಾರ್ಯಾಚರಣೆ ಆಗಬೇಕು. ಈಗ ನೋಡಿ, ಒಂದು ನಮ್ಮ ಆರ್ಮಿನೇ ತಗೊಳ್ಳಿ, ನಮ್ಮ ಶತ್ರುವನ್ನ ಅವರ ಜಾಗಕ್ಕೆ ಹೋಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು ಅಂದಾಗ ದೀರ್ಘವಾಗಿ ಅಧ್ಯಯನ ನಡೆಸ್ತಾರೆ. ಅದು ನಮ್ಮ ಸ್ಪೈಗಳು ಅಲ್ಲಿ ಎಲ್ಲಿ ಅಡಗಿದ್ದಾರೆ ಅಂತೇಳಿ. ನಂತರ ಒಂದೊಂದು ಹಂತವಾಗಿ ಆಗತ್ತೆ. ಅದೇ ರೀತಿ ನಮ್ಮ ಕಾಡಾನೆ ಕಾರ್ಯಾಚರಣೆ ಮಾಡಿದಾಗ ಮೊದಲೇನು ಮಾಡಬೇಕು ಅಂದರೆ, ಯಾವ ಕಾಡಿನಲ್ಲಿದೆ ಆ ಜಾಗನ ಮೊದಲು ಪತ್ತೆ ಹಚ್ಚಬೇಕು. ಅದಕ್ಕೆ ತಜ್ಞರು ಬೇಕು. ತಜ್ಞರಂದರೆ ನಮ್ಮ ಟ್ರ್ಯಾಕರ್ಸ್ ಅಂತ ಹೇಳ್ತಾರೆ. ನಮ್ಮ ಬುಡಕಟ್ಟು ಜನಾಂಗದವರು ಸಾಕಷ್ಟು ಪಾರಂಪರಿಕ ವರ್ಗ ಜ್ಞಾನ ಹೊಂದಿದ್ದಾರೆ. ಅವರು ಆನೆಗಳನ್ನು ಪತ್ತೆ ಹಚ್ಚುತ್ತಾರೆ. ಯಾವ ಆನೆಗಳನ್ನು ಹಿಡಿಬೇಕು, ಎಲ್ಲಿದೆ, ಯಾವ ಕಾಡಿನಲ್ಲಿದೆ ಅಂತೇಳಿ. ಆ ಕಾರ್ಯಾಚರಣೆಗೆ ಬರುವಂಥ ಪ್ರತಿಯೊಬ್ಬ ಸಿಬ್ಬಂದಿಗೆ ಆ ಕಾಡಿನ ವಿಶೇಷತೆಗಳನ್ನು ಮೊದಲೇ ಕಾರ್ಯಾಚರಣೆಗಿಂತ ಮುಂಚೆನೇ ತಿಳಿಸ್ಬೇಕು. ಅದು ಆಗಲಿಲ್ಲ, ಅರ್ಜುನನ ಕಾರ್ಯಾಚರಣೆಯಲ್ಲಿ ಕೆಲಸ ಆಗಲಿಲ್ಲ. ನಂತರ ಏನು ಮಾಡ್ಬೇಕಂದ್ರೆ, ಯಾವ ಆನೆ ಹಿಡಿತೀವಿ ಅನ್ನೋದು ಪಕ್ಕಾ ಅವ್ರಿಗೆ ಗೊತ್ತಿರಬೇಕು. ಆ ಆನೆಯ ಬಗ್ಗೆ ಎಲ್ಲ ವಿಶೇಷತೆಗಳನ್ನು ಕೂಡ ತಿಳ್ಕೊಂಡಿರಬೇಕು. ಈಗ ಅರ್ಜುನನ ಅಟ್ಯಾಕ್ ಮಾಡ್ತಲ್ಲ ಆನೆ, ಆ ಆನೆ ಬಗ್ಗೆ ಏನೂ ತಿಳ್ಕೊಂಡಿರ್ಲಿಲ್ಲ. ನಮ್ಮ ಸಿಬ್ಬಂದಿ ಆಗಲಿ, ನಮ್ಮ ವ್ಯವಸ್ಥೆ ಆಗಲಿ ತಿಳ್ಕೊಂಡಿರ್ಲಿಲ್ಲ. ಆ ಆನೆ ಎಷ್ಟು ದೂರದಲ್ಲಿದೆ, ಆ ಆನೆಯ ವಿಶೇಷತೆ ಏನು, ಎಷ್ಟು ಸ್ಟ್ರೆಂತ್ ಏನು, ಅದರ ದಂತ ಯಾವ ರೀತಿ ಇದೆ, ಅದು ಎಷ್ಟು ತೂಕ ಇದೆ, ಅದು ಯಾವ ರೀತಿ ಅಗ್ರೆಸಿವ್ ಆಗಿದೆ, ಇವೆಲ್ಲವನ್ನು ತಿಳ್ಕೊಬೇಕಾಗಿತ್ತು. ತಿಳ್ಕೊಂಡ ನಂತರ ಅದನ್ನು ಒಂದು ಕಾರ್ಯಾಚರಣೆ ಮಾಡೋದು. ಎಲ್ಲಿ ನೋಡಿ, ಒಂದು ಕಾರ್ಯಾಚರಣೆ ಮಾಡೋದಿದೆಯಲ್ಲ, ತುಂಬ ಹುಡುಗಾಟ ಅಲ್ಲ ಅದು. ಈಗ ಕಾರ್ಯಾಚರಣೆ ಮಾಡುವಾಗ ಒಂದು ಜಾಗನ ಮೊದಲೇ ಅವರು ಫಿಕ್ಸ್ ಮಾಡ್ಕೋಬೇಕು. ಆ ಆನೆನ ಇಲ್ಲಿವರೆಗೆ ಆನೆ ಬರುತ್ತೆ ನಮಗೆ, ಇಲ್ಲಿಂದ ಶೂಟ್ ಮಾಡಬೇಕು, ಯಾರು ಶೂಟ್ ಮಾಡಬೇಕು, ಎಷ್ಟು ದೂರದಿಂದ ಶೂಟ್ ಮಾಡಬೇಕು, ಎದುರಿಗಿರುವ ಆನೆಯ ತಾಕತ್ತೇನು, ಅದರ ಮೇಲೆ ಅರಿವಳಿಕೆ ಅವ್ರಿಗೆ ಒಂದು ಡೋಸೇಜ್ ಅಂತ ಹೇಳ್ತೀವಲ್ಲ, ಅಷ್ಟು ಕೊಡಬೇಕು ಅವ್ರಿಗೆ. ಎಲ್ಲ ಆನೆಗಳಿಗೆ ಆಗಲ್ಲ, ಎಲ್ಲ ಆನೆಗಳಿಗೆ ಒಂದೇ ಡೋಸ್ ಆಗಲ್ಲ. ಆನೆಯ ಸ್ಟ್ರೆಂತ್ ನೋಡಿ ಕೊಡಬೇಕು. ಇದೆಲ್ಲವನ್ನ ತಿಳ್ಕೊಳ್ಬೇಕಾಗಿತ್ತು. ಮತ್ತೆ ಸುಮ್ಮನೆ ಅರಿವಳಿಕೆ ಗುಂಡು ಹೊಡಿಲಿಕ್ಕಾಗಲ್ಲ. ಅದು ಯಾವ ರೀತಿ ಇರುತ್ತೆ ಅಂದರೆ, ಆನೆ ಅದು ಬಯಲು ಸಮತಟ್ಟ ಆಗಿರಬೇಕು. ಅಕಸ್ಮಾತ್ವಾಗಿ ಇಳಿಜಾರಲ್ಲೇ ನೀವು ಹೊಡೆದ್ರೆ ಏನಾಗುತ್ತೆ ಅಂದರೆ, ಆನೆ ಗುಂಡು ಬಿದ್ದ ತಕ್ಷಣ ಓಡುತ್ತೆ, ಸ್ವಲ್ಪ ದೂರ ಓಡುತ್ತೆ. ಓಡಿದಾಗ ಇಳಿಜಾರಿದ್ದಾಗ ಎಲ್ಲಾದರೂ ಅದು ಪ್ರಜ್ಞೆ ತಪ್ಪಿ ಬಿದ್ದಾಗ ಸೊಂಡಿಲು ಆನೆಯ ಕೆಳಗಡೆ ಸಿಕ್ಕಾಕೊಂಡಿದೆ ಅಂದರೆ ಅಲ್ಲೇ ಸ್ಥಳದಲ್ಲಿ ಸಾಯುತ್ತೆ. ಎಷ್ಟೋ ಪ್ರಕರಣಗಳು ಈ ರೀತಿ ಆಗಿದೆ. ಅದಕ್ಕೆ ಗುಂಡು ಹೊಡೆಯವರು ಇದ್ದಾರಲ್ಲ, ಆ ಕಾರ್ಯಾಚರಣೆ ಭಾಗವಹಿಸಿದವರು ಇದ್ದಾರಲ್ಲ, ಅವ್ರಿಗೆ ಅಷ್ಟೊಂದು ಅನುಭವ ಇರಬೇಕು. ಇಳಿಜಾರಲ್ಲಿ ಹೊಡಿಬಾರ್ದು. ಮತ್ತು ಅಕ್ಕಪಕ್ಕದಲ್ಲಿ ಎಲ್ಲೂ ಕೂಡ ನೀರು ಇರಬಾರ್ದು. ಏನಾಗುತ್ತೆ ಅಂದರೆ, ಗುಂಡು ಹೊಡೆದ ತಕ್ಷಣನೇ, ಅರಿವಳಿಕೆ ಹೊಡೆದ ತಕ್ಷಣನೇ ಆನೆ ಓಡುತ್ತೆ. ಅಕಸ್ಮಾತ್ ಕೆರೆನೋ ನದಿನೋ ಅಥವಾ ಇನ್ನೇನು ಗುಂಡಿದ್ದಾಗ ಆ ಗುಂಡಿಲಿ ಹೋಗಿ ಪ್ರಜ್ಞೆ ತಪ್ಪಿದರೆ ಸೊಂಡಿಲು, ನಿಮ್ಗೆ ಹೇಳಿದ್ಮೇಲೆ ಸೊಂಡಿಲು ಕೆಳಗಾಗುತ್ತೆ, ಅವು ಸತ್ತೋಗ್ಬಿಡ್ತವೆ. ಇಷ್ಟೊಂದು ಸೂಕ್ಷ್ಮತೆಗಳನ್ನು ತಗೊಳ್ಬೇಕಾಗತ್ತೆ. ಮತ್ತು ಈ ಕಾರ್ಯಾಚರಣೆ ನಡೀತವಲ್ಲ, ಎಷ್ಟು ಅವೈಜ್ಞಾನಿಕವಾಗಿ ನಡೀತೆ ಅಂದರೆ, ಇನ್ನೂ ಕೂಡ ನಾವು ದ್ವಾಪರ ಯುಗದಲ್ಲೇ ಇದ್ದೀವಿ. ಅದೇ ರೀತಿ ಕೆಟ್ಟದಂಥ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ವಿ. ಈಗ ಸೈಂಟಿಫಿಕ್ ಆಗಿ ಸಾಕಷ್ಟು ನಾವು ಬೆಳೆದಿದ್ದೀವಿ, ಆವಿಷ್ಕಾರಗಳಾಗಿದೆ. ಯಾಕೆ ಅದನ್ನು ನಾವು ಬದಲಾವಣೆ ಮಾಡ್ಕೋಬಾರ್ದು ಅಂತೇಳಿ. ಇಲ್ಲದ್ರೆ ಇಂಥ ಸಾಕಷ್ಟು ನಾವು ಅರ್ಜುನನ್ನು ಕಳ್ಕೊಳ್ತೀವಿ, ಬೇರೆ ಬೇರೆ ಆನೆಗಳನ್ನು ಮತ್ತು ಜನಗಳನ್ನು ಕಳ್ಕೊಳ್ತೀವಿ. ನಿಮ್ಗೆ ಗೊತ್ತಿರ್ಬೋದು, ವೆಂಕಟೇಶ್ ನಮ್ಮ ಶೂಟರ್, ನಿಜವಾಗಿ ಎಂಥ ಅದ್ಭುತ ವ್ಯಕ್ತಿ ಅವರು. ಅವ್ರನ್ನ ಕಳ್ಕೊಂಡಿದ್ದೀವಿ. ಆ ಏಜಲ್ಲಿ ಅವರು ನೆಲದಲ್ಲೇ ನಿಂತು ಅವರಿಗೆ ಅರಿವಳಿಕೆ ಕೊಡಬೇಕಾಗಿತ್ತು ಆನೆಗೆ. ಅವರು ಆನೆ ಮೇಲೆ ಯಾಕೆ ಇರಲಿಲ್ಲ, ಅವ್ರನ್ನ ಯಾಕೆ ನಮ್ಮ ವ್ಯವಸ್ಥೆಗೆ ರಕ್ಷಣೆ ಮಾಡಲಿಕ್ಕಾಗಲಿಲ್ಲ, ನಮ್ಮಲ್ಲಿ ಯಾಕೆ ಇನ್ನೂ ಶಾರ್ಪ್ ಶೂಟರ್ಗಳನ್ನು ನಮಗೆ ರೆಡಿ ಮಾಡಲಿಕ್ಕಾಗಿಲ್ಲ. ನಿಮಗೆ ನಂಬ್ತಿರೋ ಬಿಡ್ತಿರೋ, ಇವತ್ತಿಗೂ ಸಾಕಾಣೆ ಶಿಬಿರಗಳಲ್ಲಿ ಅರಣ್ಯ ಇಲಾಖೆಯ ಒಬ್ಬ ಆನೆ ಡಾಕ್ಟರ್ಗಳಿಲ್ಲ. ಇರೋದು 3 ಡಾಕ್ಟರ್ಗಳು. ಅವರು ವೆಟನರಿ ಡಿಪಾರ್ಟ್ಮೆಂಟಿಂದ ಡೆಪ್ಟೇಷನ್ ಅಂತ ಹೇಳ್ತೀವಲ್ಲ, ಫಾರೆಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಡೆಪ್ಟೇಷನಲ್ಲಿ ಬಂದಿರುವಂಥ 3 ಜನ ಇರೋದು. ಯಾಕೆ ನಮಗೆ ವ್ಯವಸ್ಥೆಯನ್ನು ಮಾಡಲಿಕ್ಕಾಗಿಲ್ಲ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದರೆ ವನ್ಯಜೀವಿಗಳನ್ನು ರಕ್ಷಣೆ ಮಾಡುವಂಥವು, ಅವು ಕಾಡಿನಲ್ಲಿರುವ ಪ್ರಾಣಿಗಳನ್ನು ರಕ್ಷಣೆ ಮಾಡುವಂಥ ಒಂದು ಇಲಾಖೆ. ಆ ಇಲಾಖೆಗೆ ಯಾಕೆ ಒಂದು ಡಾಕ್ಟರ್, ಆ ಕೇಡರ್ನ ಯಾಕೆ ಸೃಷ್ಟಿ ಮಾಡಲಿಕ್ಕಾಗಲ್ಲ ಅಂದರೆ, ಕೆಲವು ನಮ್ಮ ಪಟ್ಟಭದ್ರ ಹಿತಾಸಕ್ತಿ ಅಂತ ಹೇಳ್ತೀವಲ್ಲ, ಕೆಲವು ಆಫೀಸರ್ಗಳು
ತಪ್ಪಲ್ಲ. ಅವರಿಗೂ ನಮ್ಮ ಇಲಾಖೆಯಲ್ಲೇ ಇನ್ನೊಂದು ಇಲಾಖೆಯನ್ನು ಯಾಕೆ ನಾವು ಓಪನ್ ಮಾಡಬೇಕು, ಅವರಿಗೂ ನಮಗೆ ನಮ್ಮಷ್ಟೇ ಯಾಕೆ ಸಮಾನ ವ್ಯವಸ್ಥೆ ಕೊಡಬೇಕು ಅನ್ನೋ ಕಾರಣಕ್ಕೆ ಈಗಲೂ ಕೂಡ ಆಗ್ತಾ ಇಲ್ಲ. ಇದನ್ನೆಲ್ಲ ನಮ್ಮ ಅಭಿಮಾನಿಗಳು, ನಮ್ಮ ಅರ್ಜುನನ ಅಭಿಮಾನಿಗಳಿದ್ದಾರೆ, ಎಲ್ಲರೂ ಕೂಡ ಒತ್ತಾಯ ಮಾಡಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇಂಥ ಆನೆಗಳನ್ನು ಉಳಿಸ್ಕೊಳ್ಬೇಕಾದ್ರೆ ತಜ್ಞ ಆನೆ ಡಾಕ್ಟರ್ಗಳು ಇಲಾಖೆಯಿಂದನೇ ನೇರವಾಗಿ ಅದನ್ನು ನೇಮಕ ಆಗಲೇಬೇಕಾಗುತ್ತೆ. ಇಲ್ಲಾಂದರೆ ನಮ್ಮ ವ್ಯವಸ್ಥೆಯಲ್ಲಿ ಇದೇ ರೀತಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀವಿ. ಈಗ ನೋಡಿ, ಈ ಕಾರ್ಯಾಚರಣೆ ಅಂತ ಹೇಳಿದ್ನಲ್ಲ, ಕಾರ್ಯಾಚರಣೆ ಆದಾಗ ಸೈಂಟಿಫಿಕ್ ಆಗಿ ಕೆಲವು ನಾವು ಒಂದು ಉಪಕರಣಗಳಾಗಿರ್ಬೋದು, ವ್ಯವಸ್ಥೆಗಳನ್ನು ಕೂಡ ಮಾಡ್ಕೋಬೇಕು. ಈಗ ಯಾವುದೋ ಒಂದು ವ್ಯವಸ್ಥೆಯಲ್ಲಿ ನೋಡಿ, ನಾವು ಈಗ ಒಂದು ಫ್ಲೈಟ್ ಕ್ರ್ಯಾಶ್ ಆಯ್ತು ಅಂತ ತಿಳ್ಕೊಳ್ಳಿ. ಆಗ ಪ್ಯಾರಾಚೂಟ್ ಇದೆ, ಪೈಲಟಿಗೆ ಕೆಳಗಡೆ ಹಾರಿ ಬದುಕುವಂಥ ಪ್ಯಾರಾಚೂಟ್ಗಳಿದೆ. ನಾವು ವೆಹಿಕಲ್ ಹೋಗ್ತಾ ಇರ್ತೀವಿ, ಏನೋ ಅಕಸ್ಮಾತ್ ಆಕ್ಸಿಡೆಂಟ್ ಆಯಿತು, ಏರ್ ಬ್ಯಾಗ್ಗಳು ತಕ್ಷಣ ಓಪನ್ ಆಗುತ್ತವೆ. ಅಂಥ ಕಾರ್ಯಾಚರಣೆಯಲ್ಲಿ ಕೆಲವು ವ್ಯಕ್ತಿಗಳು ಯಾರು ಅಪಾಯದಲ್ಲಿರ್ತಾರೋ ಅಂಥವ್ರನ್ನ ರಕ್ಷಣೆ ಮಾಡಲಿಕ್ಕೆ ನಮ್ಮಲ್ಲಿ ಯಾಕೆ ವ್ಯವಸ್ಥೆ ಇಲ್ಲ? ಈಗಲೂ ಕೂಡ ಇದೆ, ನಾವು ಅದನ್ನು ಬಳಸ್ಕೊಳ್ತಾ ಇಲ್ಲ. ಲೈಫ್ ಜಾಕೆಟ್ ಅಂತ ಹೇಳ್ತೀವಿ. ಇವತ್ತು ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ, ನಮ್ಮ ಬೆಲೆ ಬಾಳುವಂಥ ಮೊಬೈಲ್ ಇದೆಯಲ್ವಾ, ಆ ಮೊಬೈಲ್ ಜೇಬಿಂದ ಕಿಸೆಯಿಂದ ಮೇಲಿಂದ ಕೆಳಗಡೆ ಬಿದ್ದರೆ ಕೆಳಗಡೆ ಬೀಳುವಷ್ಟರಲ್ಲಿ ಏರ್ ಬ್ಯಾಗ್ ಥರ ಅದು ಬಲೂನ್ ಓಪನ್ ಹಾಕಿ ನಮ್ಮ ಮೊಬೈಲನ್ನು ರಕ್ಷಣೆ ಮಾಡುತ್ತೆ. ಅಂಥದ್ದಿದ್ದಾಗ ನಾವು ಯಾಕೆ ಲೈಫ್ ಜಾಕೆಟ್ಗಳನ್ನು ಹಾಕ್ಕೊಳ್ಬಾರ್ದು? ಆ ಲೈಫ್ ಜಾಕೆಟ್ ಯಾವ ರೀತಿ ಇರುತ್ತೆ ಅಂದರೆ, ಒಂದು ನಾವು ಆನೆ ಎದುರುಗಡೆಗೆ ವೆಂಕಟೇಶ್ ಅಂತವರು ಸಿಕ್ಕಿದ್ರಲ್ಲ, ಆ ಸಿಕ್ಕಿದಾಗ ಅದು ಅಟ್ಯಾಕ್ ಮಾಡಿದಾಗ ತುಳಿದಾಗ ತಕ್ಷಣ ಬಲೂನ್ ಓಪನ್ ಆಗುತ್ತೆ, ಏರ್ ಬ್ಯಾಗ್ ಓಪನ್ ಆಗುತ್ತೆ. ಆನೆ ಎಲ್ಲ ಯಾವುದೇ ಪ್ರಾಣಿ ತುಳಿದ್ರು ಕೂಡ ಒಳಗಿರುವಂಥ ವ್ಯಕ್ತಿಗೆ ಏನೂ ಆಗಲ್ಲ. ಇಂಥ ವ್ಯವಸ್ಥೆನ ನಮ್ಗೆ ಯಾಕೆ ತರಲಿಕ್ಕಾಗಲ್ಲ? ನಮ್ಮ ದೊಡ್ಡ ದೊಡ್ಡ ಆಫೀಸರ್ಗಳಿಗೆ ಎ ಸಿ ರೂಮ್ ಬೇಕು, ಅವರಿಗೆ ಎಲ್ಲ ವ್ಯವಸ್ಥೆಗಳು ಬೇಕು. ಆದರೆ ಫೀಲ್ಡಲ್ಲಿರುವಂಥ ನಮ್ಮ ಸಿಬ್ಬಂದಿಗಳಿಗೆ ಯಾಕೆ ಸಾಧ್ಯ ಇಲ್ಲ? ನಾನು ನಿಜ ಒಪ್ಕೊಳ್ತೀನಿ, ನಾನು ಯಾಕೆ ಬಹಿರಂಗ ಮಾಡಲ್ಲ ಅಂದರೆ, ನಮ್ಮಲ್ಲಿ ಸಾಕಷ್ಟು ಅವ್ರಿಗೆ ಕಷ್ಟ ಇದೆ, ಒತ್ತಡ ಇದೆ. ಇವತ್ತು ಎಲ್ಲ ಕಡೆ, ಒಂದೆರಡು ಕಡೆ ಎಲ್ಲ ಮುಂಚೆ ಏನಾಗ್ತಿತ್ತು ಅಂದರೆ, ವರ್ಷಕ್ಕೆ 2-3 ಕಾರ್ಯಾಚರಣೆ ನಡೀತಾ ಇತ್ತು. ಇವತ್ತು ವಾರಕ್ಕೆ 2 ಕಾರ್ಯಾಚರಣೆ ನಡೀತಾ ಇದೆ. ಅದರ ಜೊತೆಯಲ್ಲಿ ಕಾಡಾನೆ ತೋಟಕ್ಕೆ ಬರೋದ್ರಿಂದ ತೋಟಗಳಿಗೆ, ಜಮೀನುಗಳಿಗೆ ಬರೋ ಕಾಡಾನೆಗಳನ್ನೆಲ್ಲ ಓಡಿಸ್ಬೇಕು. ಅಲ್ಲಿ ಸಿಬ್ಬಂದಿ ಇರಲ್ಲ, ಸಿಬ್ಬಂದಿ ಕೊರತೆ ಇದೆ. ಹಾಗಾಗಿ ಕೈಗೆ ಸಿಕ್ಕಿದವ್ರನ್ನೆಲ್ಲರೂ ಕರ್ಕೊಂಡು ಬಂದು ಈ ಕಾರ್ಯಾಚರಣೆ ಮಾಡಬೇಕಾಗುತ್ತೆ. ತೀವ್ರ ಒತ್ತಡದಲ್ಲಿದ್ದಾರೆ. ಆ ಒತ್ತಡನ ನಿವಾರಣೆ ಮಾಡಬೇಕಂದ್ರೆ ನಾವು ಸೈಂಟಿಫಿಕ್ ಆಗಿ ಕಾರ್ಯಾಚರಣೆ ಮಾಡಬೇಕು. ಅವರಿಗೆ ಬೇಕಾದಂಥ ಏನು ಉಪಕರಣಗಳಿದೆ ಅದನ್ನೆಲ್ಲವನ್ನು ಕೊಟ್ಟರೆ ಮಾತ್ರ ಜನನು ಉಳಿತಾರೆ. ಇಲ್ಲಾಂದ್ರೆ ನೋಡಿ, ವೆಂಕಟೇಶನ್ನ ಕಳ್ಕೊಂಡಿದ್ದೀವಿ ನಾವು. ನಂತರ ನಾವು ಮೂಡಿಗೆರೆ ಹತ್ರ ಕಾರ್ಯಾಚರಣೆ ಆದಾಗ ಅಲ್ಲಿ ನಾವು ಕಾರ್ತಿಕ್ ಬರೀ 25 ವರ್ಷ STF ಸಿಬ್ಬಂದಿ, ಅವ್ರನ್ನ ಕಾರ್ಯಾಚರಣೆಯಲ್ಲಿ ಕಳ್ಕೊಂಡಿದ್ದೀವಿ. ಶುಂಠಿಗೊಬ್ಬ ಕೊಡಗು ಗಿರೀಶ್ 35 ವರ್ಷ STF ಸಿಬ್ಬಂದಿಗೆ, ಅವ್ರನ್ನ ಕಳ್ಕೊಂಡ್ವಿ. ಅದೇ ರೀತಿ ಬರೀ ನಾನು ಸಿಬ್ಬಂದಿ ಅಂತ ಹೇಳ್ತಾ ಇಲ್ಲ, ಸೆರೆ ಹಿಡಿದಂಥ ಕಾಡಾನೆಗಳೇ ಸಾಯ್ತವೆ, ಸೆರೆ ಹಿಡಿದ ತಕ್ಷಣ ಸಾಯ್ತವೆ. ಚಿಕ್ಕಮಗಳೂರಲ್ಲೂ ಕೂಡ ಒಂದು ಅವೈಜ್ಞಾನಿಕ ಕಾರ್ಯಾಚರಣೆಗೆ ಒಂದು ಕಾಡಾನೆ ಬಲಿ ಆಯಿತು. ಕೊಡಗು ಕುಶಾಲನಗರದ ಹತ್ರನೇ ಕಾಡಾನೆಯನ್ನು ಹಿಡಿದ ಒಂದು ಕೆಲವೇ ಗಂಟೆಗಳಲ್ಲೇ ಸತ್ತೋಯ್ತು. ಅದೇ ರೀತಿ ಮಡಿಕೇರಿ ಹತ್ರ ಚೇಂಡಾಣಿ ಅಂತ ಒಂದು ಜಾಗದಲ್ಲಿ 16 ವರ್ಷದ ತುಂಬ ಚೆನ್ನಾಗಿತ್ತು ಆನೆ. ಅದು ಆ ಆನೆಯನ್ನು ಹಿಡಿದ ತಕ್ಷಣನೇ ಅದು ಸತ್ತೋಯ್ತು. ಅಂದರೆ ಅವೈಜ್ಞಾನಿಕವಾದ ಕಾರ್ಯಾಚರಣೆ ಇದಕ್ಕೆ ಕಾರಣ. ಹೀಗಾಗಿ ಮುಂದಿನ ಕಾರ್ಯಾಚರಣೆಗೆ ಅಷ್ಟು, ಯಾಕಂದರೆ ಎಲ್ಲ ಇಲಾಖೆಗಳನ್ನು ಯಾವ ರೀತಿ ನೀವು ಸ್ಟ್ರೆಂಥನ್ ಮಾಡ್ತೀರಿ, ಅದೇ ರೀತಿ ಅರಣ್ಯ ಇಲಾಖೆಯೂ ಆಗಬೇಕು, ಅದೇ ರೀತಿ ಅಲ್ಲಿಗೆ ಅವೆಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂತೇಳಿ ಖಂಡಿತ ನಾವೆಲ್ಲ ಸೇರಿ ಒತ್ತಾಯ ಮಾಡೋಣ. ಮತ್ತು ಅರ್ಜುನನ ವಿಡಿಯೋ ನೋಡಿ, ಅರ್ಜುನನ ಕೊನೆಯ ಕಾರ್ಯಾಚರಣೆ ವಿಡಿಯೋ ನೀವೆಲ್ಲ ನೋಡಿರ್ಬೋದು. ಇನ್ನೊಂದು ಸರಿ ಬೇಕಾದ್ರೆ ನೋಡಿ. ಅರ್ಜುನ ಎಂಥ ಬುದ್ಧಿವಂತ ಅಂದರೆ, ಅವನು ತೋರಿಸ್ತಾನೆ ಇದ್ದಾನೆ, ಅವನು ಸೊಂಡಿಲೆತ್ತಿ ಮೇಲೆ ತೋರಿಸ್ತಾನೆ ಇದ್ದಾನೆ. ಎಷ್ಟು ಅದ್ಭುತವಾಗಿ ತೋರಿಸ್ತಾ ಇದ್ದಾನೆ ಅಂದ್ರೆ, ಅವನು ಎಲ್ಲಿದ್ದಾನೆ ಅಂತೇಳಿ ತೋರಿಸ್ತಾ ಇದ್ದಾನೆ. ಆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದವ್ರು ನೋಡಿ, ಅವ್ರಿಗೆ ಏನು ಅಂತಲೇ ಗೊತ್ತಿರಲಿ, ಯಾವ ಆನೆ ಅಂತಲೇ ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ಒಬ್ಬ ಹೇಳ್ತಾನೆ ಇದು ಸಣ್ಣ ಆನೆ ಅಂತ, ಇಲ್ಲ ದೊಡ್ಡ ಆನೆ ಇರಬೇಕು ಅಂತೇಳಿ. ಇಲ್ಲ ಅಲ್ಲಿ ನೋಡಲಿ, ಅದು ಮರನೇ ಅಲ್ಲಾಡ್ತಾ ಇದೆ, ದೊಡ್ಡ ಆನೆ ಇರಬೇಕು ಅಂತಾರೆ. ಕೂಗ್ತಾರೆ, ನಾನು ಹೊಡಿಲ್ಲ ಅಂತ ಕೇಳ್ತಾರೆ. ಇನ್ನೊಬ್ಬ ದೂರದಲ್ಲಿದ್ದನು, ಬೇಡ ಅಂತ ಸಣ್ಣ ಆನೆ ಅಂತಾರೆ. ಹತ್ತಿರ ಬಂದರೂ ಕೂಡ ಬರೋದು ನೋಡಿ, ಎಂಥ ದೈತ್ಯ ದೇಹಿ ಅಂತಾರೆ ಎದುರುಗಡೆ ಇರುವಂಥ ಆನೆ. ಹತ್ತಿರ ಬಂದರೂ ಯಾರು ಕೂಡ ಗುಂಡು ಹೊಡಿಲ್ಲ ಅದಕ್ಕೆ. ಅರ್ಜುನ್ ಅಷ್ಟೊಂದು ಸೂಕ್ಷ್ಮವಾಗಿ ಹೇಳಿದ್ರು ಕೂಡ ಕೊನೆಗೆ ಏನಾಯಿತು, ಅದು ನಿಮ್ಗೆ ಇನ್ನೂ ಕೆಲವು ರಹಸ್ಯಗಳಿದೆ, ಅದು ಹೇಗೆ ಹೇಳಲ್ಲ, ಖಂಡಿತ ಸಮಯ ಬಂದಾಗ ಹೇಳ್ತೀನಿ. ನಿಜವಾಗಿ ಅಲ್ಲಿ ನಡೆದಿದ್ದೇನು, ಯಾಕೆ ಆ ಗುಂಡು ಅದಕ್ಕೆ ತಾಗಲಿಲ್ಲ, ಅಥವಾ ಅದ್ರ ಮೇಲಿದ್ದಂಥ ಆ ಮಾವುತರೆ ಏನಾಯಿತು, ಯಾಕೆ ಎಲ್ಲ ಇಳಿದು ಹೋದರು, ಎಲ್ಲ ನೋಡಿ. ಎಲ್ಲ ಆನೆಗಳು ಕೂಡ ಬಂದ ತಕ್ಷಣ ಆನೆ ನೋಡಿ ಗೊತ್ತಾಗುತ್ತೆ ಅದಕ್ಕೆ, ಅದರ ವಾಸನೆ, ಆ ಸ್ಟ್ರೆಂತು, ಬರುವ ಸ್ಟೈಲು, ಎಲ್ಲದರಲ್ಲೂ ಅದರ ಸಾಮರ್ಥ್ಯ ಗೊತ್ತಾಗುತ್ತೆ. ಎಲ್ಲ ಸಾಕಾನೆಗಳು ಓಡೋಗಿದೆ ಅರ್ಜುನನ ಒಬ್ಬನ್ನು ಬಿಟ್ಟು.
ಅದ್ರ ಮೇಲಿದ್ದವರು ಇಳಿದು ಓಡಿದ್ರು. ಅರ್ಜುನ ಓಡಲಿಲ್ಲ. ಅಕಸ್ಮಾತ್ ಅರ್ಜುನ ಓಡಿದ್ರೆ ಆ ಆನೆ ಅರ್ಜುನನ ಅಟ್ಯಾಕ್ ಮಾಡ್ತಿರ್ಲಿಲ್ಲ. ಓಡ್ತಾ ಇದ್ದವ್ರನ್ನ ಕಡಿಮೆ ಅಂದ್ರೆ 2-3 ಜನರನ್ನ ಅದು ತುಳಿದುಕೊಳ್ತಾ ಇತ್ತು. ಅದಕ್ಕೆ ಅಡ್ಡ ನಿಂತಿದ್ದು ನಮ್ಮ ಅರ್ಜುನ ನಿಂತು ಅಟ್ಯಾಕ್ ಮಾಡಿದೆ, ಹೋರಾಡಿದೆ. ಗೊತ್ತಿತ್ತು ನನಗೆ ಸಾಧ್ಯನೇ ಇಲ್ಲ ಅಂತ. ಯಾಕಂದ್ರೆ ಅರ್ಜುನನಿಗೆ 64 ವರ್ಷ. ಯೋಚನೆ ಮಾಡಿ ನೀವು, ಒಂದೆರಡಲ್ಲ, 64 ವರ್ಷ. ಆ ಎದುರುಗಡಿದ್ದ ಆನೆ ಏನ್ ಭವ್ಯ ರೂಪ ಅದ್ರದ್ದು ದೇಹ ಹೆಂಗಿತ್ತು, ಅದ್ರ ಜೊತೆ ಹೋರಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಗೊತ್ತಿದ್ರು ಕೂಡ ನನ್ನ ಜೊತೆಯಲ್ಲಿದ್ದವನ್ನ ರಕ್ಷಣೆ ಮಾಡಬೇಕು ಅನ್ನೋ ಅದ್ರೊಂದು ಏನು ಸೇವೆ, ಕರ್ತವ್ಯನಿಷ್ಠೆ ಅಂತ ಇದೆಯಲ್ಲ, ಅದು ಎಲ್ರಿಗೂ ಬರಲ್ಲ. ಅದು ಯಾವ ರೀತಿ ನಮ್ಮ ಯೋಧರು ರಣರಂಗದಲ್ಲಿ ಹೋರಾಡ್ತಾರೋ ಅದೇ ರೀತಿ ಅರ್ಜುನ ಕೂಡ ಅದನ್ನು ಫೈಟ್ ಮಾಡಿ ಎದುರುಗಡೆ ಸಾಕಷ್ಟು ಹೊತ್ತು ನಿಲ್ಲುತ್ತೆ. ಆದರೆ ಸಾಧ್ಯ ಆಗಲಿಲ್ಲ. ಅರ್ಜುನ ಕಳ್ಕೊಂಡಿದ್ದೀವಿ. ಯಾಕೆ ಮೇಲಿದ್ದವರು ಇಳಿದು ಹೊಡೆದ್ರು? ಯಾಕೆ ಗುಂಡು ಅದಕ್ಕೆ ತಾಗಲಿಲ್ಲ? ಅಥವಾ ಅಷ್ಟೊಂದು ಜನ ಇದ್ರು ಕೂಡ, ಸುತ್ತಮುತ್ತ ಇದ್ರು ಕೂಡ ಆನೆನ ಅಂದಾಜು ಮಾಡ್ಲಿಕ್ಕೆ ಆಗ್ಲಿಲ್ವಾ? ಎದುರುಗಡೆ ಬಂದರೂ ಇದು ಸಣ್ಣ ಆನೆ, ದೊಡ್ಡ ಆನೆ ಅಂತೇಳಿ ಚರ್ಚೆ ಮಾಡ್ಕೊಂಡು ಕೂತ್ರ ಅದ್ರ ಮೇಲಿದ್ದವರಿಗೆ ಅನುಭವನೇ ಇರಲಿಲ್ವಾ? ಇದೆಲ್ಲವನ್ನ ತನಿಖೆ ಆಗಬೇಕು. ನೋಡೋಣ, ಕಾಯೋಣ. ಆ ವರದಿ ಬರಲಿಲ್ಲ ಅಂದರೆ ಖಂಡಿತ ನಾವೇ ಅದ್ರದ್ದೇನು ಸತ್ಯಾಂಶ ಇದೆ ಖಂಡಿತ ನಮ್ಮ ವೀಕ್ಷಕರಿಗೆ ಹೇಳಲೇಬೇಕಾಗತ್ತೆ. ಅದನ್ನು ಹೇಳೋಣ. ಕೊನೆಯದಾಗಿ ನಾನು ಒಂದು ಒತ್ತಾಯ ಮಾಡೋದೇನೆಂದರೆ, ಈಗ ಅರ್ಜುನನ ಕಳ್ಕೊಂಡಿದ್ದೀವಿ. ಈಗ ನಮ್ಮಲ್ಲಿ ಯೋಧರಾಗಿರ್ಬೋದು, ಪೊಲೀಸರಾಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, ಯಾವುದೇ ಕಾರ್ಯಾಚರಣೆಯಲ್ಲಿ ನಮ್ಮ ಕರ್ತವ್ಯದಲ್ಲಿದ್ದಾಗ ಅವ್ರನ್ನ ನಾವು ಕಳ್ಕೊಂಡ್ರೆ ಹುತಾತ್ಮರು ಅಂತ ನಾವು ಹೇಳ್ತೀವಿ. ಅದೇ ಹುತಾತ್ಮ ಪಟ್ಟ ಯಾಕೆ ನಮ್ಗೆ ಅರ್ಜುನನ ಕೊಡ್ಲಿಕ್ಕೆ ಆಗಲ್ಲ? ಅರ್ಜುನ ಸರ್ಕಾರಿ ನೌಕರನೇ. ಅರ್ಜುನನು ದೇಶ ಸೇವೆನೇ, ಅವನು ಇಲಾಖೆ ಸೇವೆನೇ. ತನ್ನ ಜೊತೆಯಲ್ಲಿದ್ದವ್ರನ್ನೆಲ್ಲರೂ ರಕ್ಷಣೆ ಮಾಡಿ ತಾನು ಬಲಿಯಾಗಿದ್ದಾನೆ. ಅವನು ಸರ್ಕಾರಿ ನೌಕರ ಆಗಿರೋದಕ್ಕೆ ಮುಂದಿನ ಹುತಾತ್ಮರ ದಿನಾಚರಣೆ ಬರುವಾಗ ಅರ್ಜುನನ ಹೆಸರು ಪಟ್ಟಿಯಲ್ಲಿರಬೇಕು. ಅರ್ಜುನನಿಗೂ ಮೊದಲ ಹುತಾತ್ಮ ಪ್ರಾಣಿ ಆದರೂ ಪರವಾಗಿಲ್ಲ, ಹುತಾತ್ಮ ಪಟ್ಟ ಕೊಡಲೇಬೇಕು. ಇದು ಖಂಡಿತ ನಾವಲ್ಲ, ನಮ್ಮ ಎಲ್ಲ ಯಾರು ವೀಕ್ಷಕರಿದ್ದೀರಿ ನೀವೆಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡಿ. ಅರ್ಜುನನಿಗೆ ಹುತಾತ್ಮ ಪಟ್ಟ ಸಿಗಲೇಬೇಕು. ನಾವೊಂದು ಸಮಾಧಿ ಮಾಡಿ ಅವನು ಮರ್ತು ಬಿಡೋದಲ್ಲ, ಅವನಿಗೆ ನ್ಯಾಯ ಸಿಗಬೇಕು. ನಮ್ಮ ಅಭಿಮನ್ಯುನಂತ ಇನ್ನು ಸಾಕಷ್ಟು ಆನೆಗಳಿವೆ, ಅವುಗಳನ್ನೆಲ್ಲ ರಕ್ಷಣೆ ಮಾಡಬೇಕಂದ್ರೆ ಅಲ್ಲಿ ನಡೆದ ಸತ್ಯ ಘಟನೆಗಳ ವರದಿ ಬಹಿರಂಗ ಆಗಬೇಕು. ನಮ್ಮ ಅರ್ಜುನನಿಗೆ ಹುತಾತ್ಮ ಪಟ್ಟ ಕೊಡಲೇಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡೋಣ.